ಆಕೆ ಉತ್ತಮ ನಾಯಕಿಯಾಗಿ ಯಶಸ್ವಿಯಾದರೂ ಅಬ್ಬಕ್ಕನ ವೈಯಕ್ತಿಕ ಜೀವನದ ಬಿಕ್ಕಟ್ಟುಗಳು ಅವಳಿಗೆ ಬಹಳ ದೊಡ್ಡ ತೊಂದರೆಗಳನ್ನು ಕೊಟ್ಟವು. ಅವಳ ಕಷ್ಟಕ್ಕೆ ಕಾರಣ ಆದವರು ಶತ್ರುಗಳಲ್ಲ, ಸ್ವತಃ ಅವಳ ಪತಿ. ಮಂಗಳೂರಿನ ಬಂಗ ಅರಸನಾಗಿದ್ದ ಅವಳ ಗಂಡ ಪೋರ್ಚುಗೀಸರ ಕೈ ಜೋಡಿಸ್ದ. ಅಬ್ಬಕ್ಕ ಸೆರೆಯಾದಾಗಲೂ ಅವಳ ಕಣ್ಣಲ್ಲಿ ಅಂಜಿಕೆ ಇರಲಿಲ್ಲ. ಸೆರೆಮನೆ ಒಳಗಿದ್ದಾಗಲೂ ಅವಳು ಹೇಳಿದ್ದು, ನನ್ನ ದೇಹವನ್ನಷ್ಟೇ ನೀವು ಬಂಧಿಸ್ಬೋದು, ನನ್ನ ಆತ್ಮವನ್ನಲ್ಲ, ನನ್ನ ಮಣ್ಣಿನ ಮೇಲಿನ ಪ್ರೀತಿಯನ್ನಲ್ಲ. ಭಾರತದ ಮಗಳಾಗಿ ಹುಟ್ಟಿದೆ, ಈ ಮಣ್ಣಿನಲ್ಲೇ ಒಂದಾಗ್ತೀನಿ. ಒಬ್ಬ ಅಬ್ಬಕ್ಕ ಹೋದರೆ ಏನಾಯಿತು, ನನ್ನ ನಂತರವೂ ಸಾವಿರಾರು ಅಬ್ಬಕ್ಕರು ಏಳ್ತಾರೆ ಅಂತ ಗುಡುಗಿದ್ಲು. ಅದು ತನ್ನ ನೆಲದ ಮೇಲೆ ಅವಳಿಗಿದ್ದ ಅಭಿಮಾನ ಮತ್ತು ಗರ್ವ. ಹಾಗಾಗಿ ಅವಳನ್ನು ಕರಾವಳಿಯ ಮಣ್ಣು ಸದಾ ನೆನ್ಪಿಟ್ಕೊಳ್ಳುತ್ತೆ. ಕೇವಲ ಪ್ರತಿಮೆಯಲ್ಲಿ ಮಾತ್ರ ಅಲ್ಲ, ಕರಾವಳಿಯ ಸಂಸ್ಕೃತಿ, ಜನಪದ, ಉತ್ಸವಗಳಲ್ಲಿ ಅವಳು ಜೀವಂತವಾಗಿದ್ದಾಳೆ. ಅಭಯರಾಣಿ ಅನ್ನಿಸ್ಕೊಂಡಿದ್ದಾಳೆ. ತಾಯ್ನಾಡಿನ ಮೇಲಿನ ಪ್ರೀತಿ, ಮಣ್ಣಿನ ಮೇಲಿನ, ನುಡಿಯ ಮೇಲಿನ ಪ್ರೀತಿಗೆ ಹೆಸರು ಅಬ್ಬಕ್ಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ? ಅಭಯರಾಣಿ ಅಬ್ಬಕ್ಕನ ಪೂರ್ತಿ ವಿಡಿಯೋವನ್ನು ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ.